ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ರಾಜ್ಯಾದ್ಯಂತ ಆಗಸ್ಟ್ 5ರಿಂದ ಕೆಎಸ್ಆರ್ಟಿಸಿ ನೌಕರರಿಂದ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯನ್ನು ನಡೆಸಿತು. 38 ತಿಂಗಳ ವೇತನ ಹಿಂಬಾಕಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ರಾಜ್ಯ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಆಗಸ್ಟ್ 5ರಿಂದ ರಾಜ್ಯದ 25,000 ಬಸ್ಗಳನ್ನು ಸ್ಥಗಿತಗೊಳಿಸಿ ಮುಷ್ಕರವನ್ನು ನಡೆಸಲಾಗುವುದು. 1,15,000 ಸಾರಿಗೆ ನೌಕರರಿಂದ ಮುಷ್ಕರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸರ್ಕಾರದ ಎಸ್ಮಾಗೂ ಜಗ್ಗದೆ ಜುಲೈ 30ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ತಿಳಿಸಿದರು. ವಿವಾ ನ್ಯೂಸ್ ಕನ್ನಡ. ಬಿಡಿಎನ್ನ ಮರ್ಚ್ ಮಾಡಿ ಆ ವೇತನ ಶ್ರೇಣಿಯನ್ನ ನಿಗದಿ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಎರಡನೇದು 1/1/20ರಿಂದ 38 ತಿಂಗಳ ಕಾಲ ವಿಳಂಬ ಮಾಡಿ ಹಿಂದಿನ ಸರ್ಕಾರ 15% ವೇತನ ಹೆಚ್ಚಳ ಮಾಡಿತ್ತು. ಆ 38 ತಿಂಗಳ ಕಾಲದ ಅರಿಯರ್ಸ್ ಇದೆ, ಅದು 1,800 ಕೋಟಿ ರೂಪಾಯಿ ಇದೆ. ಈ ಎರಡು ಬೇಡಿಕೆಗಳನ್ನ ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಜನವರಿ 2024ರಲ್ಲಿ ಮಾಡಿದ್ದೀವಿ. ಅಂದ್ರೆ ಸುಮಾರು 18 ತಿಂಗಳ ಕಾಲ ಕಳೀತಾ ಬಂದ್ರು ಕೂಡ ಇನ್ನೂ ರಾಜ್ಯ ಸರ್ಕಾರ ಮೀನಾಮೇಷ ಹೇಳ್ತಾ ಇದೆ. ಇದರ ವಿರೋಧಿಸಿ ನಾವು ಡಿಸೆಂಬರ್ 31, 2024ರಲ್ಲಿ ಮುಷ್ಕರ ಕರೆ ಕೊಟ್ಟಿದ್ವಿ. ಅವತ್ತ ಮಾನ್ಯ ಮುಖ್ಯಮಂತ್ರಿಗಳ ಆಶ್ವಾಸನೆ ಮೇರೆಗೆ ವಾಪಸ್ ತಗೊಂಡಿದ್ವಿ. ಆದರೂ ಕೂಡ ಅವರು ಸಮಸ್ಯೆಯನ್ನ ಇತ್ಯರ್ಥ ಮಾಡದೇ ಇರೋದನ್ನ ಮನಗಂಡು ಜಂಟಿ ಕ್ರಿಯಾ ಸಮಿತಿ ನಾವು 5/8/2025ರಿಂದ ಬೇಡಿಕೆಯನ್ನ ಇತ್ಯರ್ಥ ಮಾಡುವವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಹೋಗ್ತೀವಿ ಅಂತ ಹೇಳಿ ನಾವು ಈಗಾಗಲೇ ಹೇಳಿದೀವಿ. ಅವರು ಎಸ್ಮಾ ಕಾಯ್ದೆಯನ್ನ ತರ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸಾರಿಗೆ ನಿಗಮಗಳ ನೌಕರರು ಯಾವ ಎಸ್ಮಾಕ್ಕೂ ಹೆದರದಿಲ್ಲ. ಯಾವುದೇ ಸರ್ಕಾರ ಸಾರಿಗೆ ನೌಕರರು ಹೋರಾಟ ಮಾಡಿದಾಗ ಎಸ್ಮಾ ತಂದಿದ್ದಾರೆ, ಅವರು ಮುಂದೆ ಅಧಿಕಾರಕ್ಕೆ ಬಂದಿಲ್ಲ. ಅದರಿಂದ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಸ್ಮಾ ಅನ್ನೋದನ್ನ ಬ್ರಿಟಿಷರ್ ಕಾಲದಲ್ಲಿ ಕಾಯ್ದೆಯನ್ನ ಕೈಬಿಟ್ಟು ಗೌರವಯುತವಾಗಿ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ಏನು ನ್ಯಾಯಯುತ ಬೇಡಿಕೆ ಇದೆ ಆ ಬೇಡಿಕೆಯನ್ನ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಈಗಲೂ ಕೂಡ ಕಾಲಾವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದು ಈ ನೌಕರರ ಬೇಡಿಕೆಗಳನ್ನು ಇತ್ಯರ್ಥ ಮಾಡಬೇಕು. ಇದರಲ್ಲಿ ನಿವೃತ್ತಿ ನೌಕರರಿಗೂ ಕೂಡ ಅರಿಯರ್ಸ್ ಇದೆ, ಅವ್ರ ಬಾಯಲು ಮಣ್ಣು ಹಾಕಬೇಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಇದಕ್ಕೆ 30ನೇ ತಾರೀಕು ಪೂರ್ವಭಾವಿಯಾಗಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದಿವಸದ ಉಪವಾಸ ಸತ್ಯಾಗ್ರಹವನ್ನ ನಾವು ನಡೆಸ್ತಾ ಇದೀವಿ. ಸಾರಿಗೆ ನಿಗಮಗಳ ನೌಕರಲ್ಲಿ ನಾವು ವಿನಂತಿ ಮಾಡೋದು, 30ನೇ ತಾರೀಕು ನೀವು ಬೆಂಗಳೂರು ನಗರಕ್ಕೆ ಬಂದು ನಿಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿ, ನಂತರದಲ್ಲಿ ಆ ಸರ್ಕಾರ ಏನಾದ್ರೂ ಸಮಸ್ಯೆನ ಇತ್ಯರ್ಥ ಮಾಡದೇ ಇದ್ರೆ ನೀವು ಯಾವುದೇ ಎಸ್ಮಾಗೆ ಹೆದರಬೇಡಿ. ಜಂಟಿ ಕ್ರಿಯಾ ಸಮಿತಿ ನಾಯಕತ್ವವನ್ನು ಕೊಡುತ್ತೆ. ನಮ್ಮ 38 ತಿಂಗಳ ಅರಿಯರ್ಸ್ ಅನ್ನ ನಾವು ಪಡ್ಕೊಳ್ಳೋಣ ಮತ್ತು 4 ವರ್ಷಗಳ ಒಪ್ಪಂದದ ಅವಧಿ ಏನಿದೆ ಆ ಒಪ್ಪಂದದ ಅವಧಿಯನ್ನ ರಕ್ಷಣೆ ಮಾಡ್ಕೊಳ್ಳೋಣ. 1/1/24ರಿಂದ ವೇತನ ಪರಿಷ್ಕರಣೆಯನ್ನ ಪಡ್ಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀವಿ. ನಾವು ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ಮುಖಂಡರು ತುಮಕೂರು ನಗರದಲ್ಲಿ ನಾವಿಲ್ಲಿ